ಹಿಂದೆ ಅಷ್ಟೇ ಬಿಡಬ್ಲ್ಯೂಎಸ್ಎಸ್ಬಿ ಕಾವೇರಿ ನೀರಿನ ದರ ಏರಿಕೆ ಮಾಡಿತ್ತು. ಆದರೆ ದರ ಏರಿಕೆ ಎಫೆಕ್ಟ್ ಈ ತಿಂಗಳುಗಳಿಂದ ಆಗ್ತಾ ಇರುವಂತೆ ಏಪ್ರಿಲ್ ತಿಂಗಳ ಜಲಮಂಡಳಿ ಬಿಲ್ ನೋಡಿದ ಜನತೆಗೆ ಈಗ ಶಾಕ್ಗೆ ಒಳಗಾಗಿದ್ದಾರೆ. ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರ ಬಿಲ್ ಶಾಕ್. ವಾಣಿಜ್ಯ ಬಳಕೆದಾರರಿಗೆ ಬಿಡಬ್ಲ್ಯೂಎಸ್ಎಸ್ಬಿ ಡಬಲ್ ಟ್ರಿಬಲ್ ದರ. ರಾಜ್ಯದ ಜನತೆಗೆ ದಿನಬಳಕೆಯ ವಸ್ತುಗಳು ಸೇವೆಗಳ ದರಗಳು ಏರುತ್ತಲೇ ಇವೆ. ಇತ್ತ ಕಳೆದ ತಿಂಗಳ ಹಿಂದೆಯಷ್ಟೇ ಬಿಡಬ್ಲ್ಯೂಎಸ್ಎಸ್ಬಿ ವಿವಿಧ ಸ್ಲ್ಯಾಬ್ ರೀತಿ ನೀರಿನ ಬಳಕೆ ಆಧಾರದ ಮೇಲೆ ದರ ಹೆಚ್ಚಳ ಮಾಡಿತ್ತು. ಆದರೆ ಮಾರ್ಚ್ ತಿಂಗಳ ಬಿಲ್ ಕಟ್ಟಿ ಕೂಲ್ ಆಗಿದ್ದ ಸಿಟಿ ಜನ ಏಪ್ರಿಲ್ ತಿಂಗಳ ಡಬಲ್ ಟ್ರಿಬಲ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ. ಹೌದು, ಮಾರ್ಚ್ ತಿಂಗಳ ಗೃಹ ಬಳಕೆಯ ವಾಟರ್ ಬಿಲ್ 206 ರೂಪಾಯಿ ಇದ್ರೆ ಅದೇ ಮನೆಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 2258 ರೂಪಾಯಿ ಬಂದಿದೆ. ಇನ್ನು ವಾಣಿಜ್ಯ ಬಳಕೆಯ ಪಿಜಿಯ ಮಾರ್ಚ್ ತಿಂಗಳ ಬಿಲ್ 5300 ರೂಪಾಯಿ ಇದ್ರೆ ಅದೇ ಪಿಜಿಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 19514 ರೂಪಾಯಿ ಆಗಿದೆ. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಂದ ಈ ರೀತಿಯ ಡಬಲ್ ಬಿಲ್ ಹಾಕಲಾಗಿದೆ. ಕೇವಲ ಕಾವೇರಿ ನೀರು ಮಾತ್ರವಲ್ಲ, ಒಳಚರಂಡಿ, ಬೋರ್ವೆಲ್ ಸೇರಿ ಹಲವು ಬಿಲ್ ಸಿಟಿ ಜನರಿಗೆ ಹೊರೆಯಾಗಿದೆ. ಇತ್ತ ಹೋಟೆಲ್ ಮಾಲೀಕರಿಗೂ ಕಾವೇರಿ ದರ ಏರಿಕೆಯ ಬಿಸಿ ತಟ್ಟಿದೆ. ಹಲವೆಡೆ 30% ರಿಂದ 50%, ಇನ್ನೂ ಕೆಲವೆಡೆ 80% ರಿಂದ 120% ದರ ಹೆಚ್ಚಳ ಮಾಡಲಾಗಿದೆ. ಸರ್ಕಾರ ಗಾಯದ ಮೇಲೆ ಬರೆ ಇದ್ದಂಗೆ ಎಲ್ಲದರಲ್ಲೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸ್ಯಾನಿಟರಿ ಚಾರ್ಜಸ್ ಒಂದ್ ಕಡೆ, ಬೋರ್ವೆಲ್ ಚಾರ್ಜಸ್ ಒಂದ್ ಕಡೆ, ವಾಟರ್ ಚಾರ್ಜಸ್ ಒಂದು ಕಡೆ ಹೆಚ್ಚಿಗೆ ಮಾಡಿದ್ದಾರೆ. ಸುಮಾರು 5 ರಿಂದ 6 ಸಾವಿರ ಬಿಲ್ ಬರ್ತಾ ಇದ್ದಂತ ಜಾಗದಲ್ಲಿ ಬಹಳಷ್ಟು ಜನರಿಗೆ 15,000 16,000 ಬಂದಿರುತ್ತದೆ. ಕೆಲವೊಂದು ಕಡೆ ಓಸಿ ಇಲ್ಲ ಅಂತ ಹೇಳಿಕೊಂಡು ಹೆಚ್ಚುವರಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಇನ್ನು ಜಲಮಂಡಳಿ ಅಧ್ಯಕ್ಷರು ಮಾತ್ರ ನಿಯಮದ ಪ್ರಕಾರ ದರ ಏರಿಕೆ ಮಾಡಲಾಗಿದೆ, ಗೃಹ ಬಳಕೆದಾರರಿಗೆ ಹೆಚ್ಚಿನ ದರ ವಿಧಿಸಿಲ್ಲ, ಜಲಮಂಡಳಿ ಕಚೇರಿ ಗಮನಕ್ಕೆ ತಂದ್ರೆ ಪರಿಶೀಲಿಸಲಾಗುತ್ತೆ ಅಂದ್ರು. ಈಗ ನಿಗದಿ ಮಾಡಿದ್ದೇವೆ ಅದು ಆಸ್ ಪರ್ ದ ರೂಲ್ಸ್, ಆಸ್ ಪರ್ ದ ನೋಟಿಫಿಕೇಶನ್ ಪ್ರಕಾರ ಸರ್ಕಾರ ಅನುಮೋದನೆ ಮಾಡಿದಂತೆ ಜಲಮಂಡಳಿಯ ಮಂಡಳಿಯಲ್ಲಿ ಚರ್ಚೆ ಮಾಡಿದಂತೆ ಆಗಿದೆ. ಈಗ ನೀವೇನು ಕೆಲವೊಂದು ಪ್ರಕರಣಗಳಿದ್ರೆ ಅದನ್ನ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ನಾವು ಏಕಾಗ್ರವಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ನೀವು ಯಾವುದೋ ಒಂದು 4-5 ಪ್ರಕರಣಗಳು ಕೇಳ್ತಿದ್ದೀರಾ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಈಗ ಏನಾಗಿದೆ, ಕೆಲವರಿಗೆ ಆ ಥರ ಎಕ್ಸಸ್ ಬಂದಿದ್ರೆ ಅವರು ಮನವಿಯನ್ನು ಕೊಡಬಹುದಾಗಿ ನಾನು ಪರಿಶೀಲನೆ ಮಾಡ್ತೀವಿ. ಖಂಡಿತ ನಾವು ಏನು ಸರ್ಕಾರ ಅಧಿಕೃತವಾಗಿ ಘೋಷಣೆ ಆಗಿದೆ ಅದರ ಪ್ರಕಾರ ಮಿನಿಮಮ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಗೆ ಯಾರು ಯೂಸ್ ಮಾಡ್ತಿದ್ದಾರೆ ಅವರಿಗೆ 20% ಜಾಸ್ತಿ ಹೋಗಲ್ಲ. ಒಟ್ನಲ್ಲಿ ಕಾವೇರಿ ನೀರಿನ ದರ ಏರಿಕೆ ಅನಿವಾರ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದರ ಏರಿಕೆಯನ್ನು ಮಾಡಿದ್ರು. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ 2-3 ಪಟ್ಟು ದರ ಏರಿಸಿದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಂಟ್ರೋಲ್ ರೂಮ್ಗೆ ಅದೊಂದು ಫೋನ್ ಕರೆ ಬಂದಿತ್ತು. ಸರ್, ಇಲ್ಲೊಬ್ನಿಗೆ ಅಪಘಾತ ಆಯ್ತು, ಬೇಗ ಬನ್ನಿ ಅಂತ ಹೇಳಿದ್ರು. ಅದರಂತೆ ಪೊಲೀಸರು ಹೋಗಿ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿಸಿದ್ರು. ಆದ್ರೆ ಆಮೇಲೆ ಗೊತ್ತಾಗಿದ್ದು ಕೊಲೆಯ ಅಸಲಿ ಸತ್ಯ. ಹಿಂದೆ ಅಷ್ಟೇ ಬಿಡಬ್ಲ್ಯೂಎಸ್ಎಸ್ಬಿ ಕಾವೇರಿ ನೀರಿನ ದರ ಏರಿಕೆ ಮಾಡಿತ್ತು. ಆದರೆ ದರ ಏರಿಕೆ ಎಫೆಕ್ಟ್ ಈ ತಿಂಗಳುಗಳಿಂದ ಆಗ್ತಾ ಇರುವಂತೆ ಏಪ್ರಿಲ್ ತಿಂಗಳ ಜಲಮಂಡಳಿ ಬಿಲ್ ನೋಡಿದ ಜನತೆಗೆ ಈಗ ಶಾಕ್ಗೆ ಒಳಗಾಗಿದ್ದಾರೆ. ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರ ಬಿಲ್ ಶಾಕ್. ವಾಣಿಜ್ಯ ಬಳಕೆದಾರರಿಗೆ ಬಿಡಬ್ಲ್ಯೂಎಸ್ಎಸ್ಬಿ ಡಬಲ್ ಟ್ರಿಬಲ್ ದರ. ರಾಜ್ಯದ ಜನತೆಗೆ ದಿನಬಳಕೆಯ ವಸ್ತುಗಳು ಸೇವೆಗಳ ದರಗಳು ಏರುತ್ತಲೇ ಇವೆ. ಇತ್ತ ಕಳೆದ ತಿಂಗಳ ಹಿಂದೆಯಷ್ಟೇ ಬಿಡಬ್ಲ್ಯೂಎಸ್ಎಸ್ಬಿ ವಿವಿಧ ಸ್ಲ್ಯಾಬ್ ರೀತಿ ನೀರಿನ ಬಳಕೆ ಆಧಾರದ ಮೇಲೆ ದರ ಹೆಚ್ಚಳ ಮಾಡಿತ್ತು. ಆದರೆ ಮಾರ್ಚ್ ತಿಂಗಳ ಬಿಲ್ ಕಟ್ಟಿ ಕೂಲ್ ಆಗಿದ್ದ ಸಿಟಿ ಜನ ಏಪ್ರಿಲ್ ತಿಂಗಳ ಡಬಲ್ ಟ್ರಿಬಲ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ. ಹೌದು, ಮಾರ್ಚ್ ತಿಂಗಳ ಗೃಹ ಬಳಕೆಯ ವಾಟರ್ ಬಿಲ್ 206 ರೂಪಾಯಿ ಇದ್ರೆ ಅದೇ ಮನೆಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 2258 ರೂಪಾಯಿ ಬಂದಿದೆ. ಇನ್ನು ವಾಣಿಜ್ಯ ಬಳಕೆಯ ಪಿಜಿಯ ಮಾರ್ಚ್ ತಿಂಗಳ ಬಿಲ್ 5300 ರೂಪಾಯಿ ಇದ್ರೆ ಅದೇ ಪಿಜಿಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 19514 ರೂಪಾಯಿ ಆಗಿದೆ. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಂದ ಈ ರೀತಿಯ ಡಬಲ್ ಬಿಲ್ ಹಾಕಲಾಗಿದೆ. ಕೇವಲ ಕಾವೇರಿ ನೀರು ಮಾತ್ರವಲ್ಲ, ಒಳಚರಂಡಿ, ಬೋರ್ವೆಲ್ ಸೇರಿ ಹಲವು ಬಿಲ್
ಬಿಲ್ ಸಿಟಿ ಜನರಿಗೆ ಹೊರೆಯಾಗಿದೆ. ಇತ್ತ ಹೋಟೆಲ್ ಮಾಲೀಕರಿಗೂ ಕಾವೇರಿ ದರ ಏರಿಕೆಯ ಬಿಸಿ ತಟ್ಟಿದೆ. ಹಲವೆಡೆ 30% 50%, ಇನ್ನೂ ಕೆಲವೆಡೆ 80% 120% ದರ ಹೆಚ್ಚಳ ಮಾಡಲಾಗಿದೆ. ಸರ್ಕಾರ ಗಾಯದ ಮೇಲೆ ಬರೆ ಇದ್ದಂಗೆ ಎಲ್ಲದರಲ್ಲೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸ್ಯಾನಿಟರಿ ಚಾರ್ಜಸ್ ಒಂದು ಕಡೆ, ಬೋರ್ವೆಲ್ ಚಾರ್ಜಸ್ ಒಂದು ಕಡೆ, ವಾಟರ್ ಚಾರ್ಜಸ್ ಒಂದು ಕಡೆ ಹೆಚ್ಚಿಗೆ ಮಾಡಿದ್ದಾರೆ. ಸುಮಾರು 5,000 ರಿಂದ 6,000 ಬಿಲ್ ಬರ್ತಾ ಇದ್ದಂತ ಜಾಗದಲ್ಲಿ ಬಹಳಷ್ಟು ಜನರಿಗೆ 15,000 16,000 ಬಂದಿರುತ್ತದೆ. ಕೆಲವೊಂದು ಕಡೆ ಓಸಿ ಇಲ್ಲ ಅಂತ ಹೇಳಿಕೊಂಡು ಹೆಚ್ಚುವರಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಇನ್ನು ಜಲಮಂಡಳಿ ಅಧ್ಯಕ್ಷರು ಮಾತ್ರ ನಿಯಮದ ಪ್ರಕಾರ ದರ ಏರಿಕೆ ಮಾಡಲಾಗಿದೆ, ಗೃಹ ಬಳಕೆದಾರರಿಗೆ ಹೆಚ್ಚಿನ ದರ ವಿಧಿಸಿಲ್ಲ, ಜಲಮಂಡಳಿ ಕಚೇರಿ ಗಮನಕ್ಕೆ ತಂದ್ರೆ ಪರಿಶೀಲಿಸಲಾಗುತ್ತೆ ಅಂದ್ರು. ಈಗ ನಿಗದಿ ಮಾಡಿದ್ದೇವೆ ಅದು ಆಸ್ ಪರ್ ದ ರೂಲ್ಸ್, ಆಸ್ ಪರ್ ದ ನೋಟಿಫಿಕೇಶನ್ ಪ್ರಕಾರ ಸರ್ಕಾರ ಅನುಮೋದನೆ ಮಾಡಿದಂತೆ ಮಂಡಳಿಯಲ್ಲಿ ಚರ್ಚೆ ಮಾಡಿದಂತೆ ಆಗಿದೆ. ಈಗ ನೀವೇನು ಕೆಲವೊಂದು ಪ್ರಕರಣಗಳಿದ್ರೆ ಅದನ್ನ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ನಾವು ಏಕಾಗ್ರವಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ನೀವು ಯಾವುದೋ ಒಂದು 4-5 ಪ್ರಕರಣಗಳು ಕೇಳ್ತಿದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಈಗ ಏನಾಗಿದೆ, ಕೆಲವರಿಗೆ ಆ ತರ ಎಕ್ಸಸ್ ಬಂದಿದ್ರೆ ಅವರು ಮನವಿಯನ್ನು ಕೊಡಬಹುದಾಗಿ ನಾನು ಪರಿಶೀಲನೆ ಮಾಡ್ತೀವಿ. ಖಂಡಿತ ನಾವು ಏನು ಸರ್ಕಾರ ಅಧಿಕೃತವಾಗಿ ಘೋಷಣೆ ಆಗಿದೆ ಅದರ ಪ್ರಕಾರ ಮಿನಿಮಮ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಗೆ ಯಾರು ಯೂಸ್ ಮಾಡ್ತಿದ್ದಾರೆ ಅವರಿಗೆ 20% ಜಾಸ್ತಿ ಹೋಗಲ್ಲ. ಒಟ್ನಲ್ಲಿ ಕಾವೇರಿ ನೀರಿನ ದರ ಏರಿಕೆ ಅನಿವಾರ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದರ ಏರಿಕೆಯನ್ನು ಮಾಡಿದ್ರು. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ 2-3 ಪಟ್ಟು ದರ ಏರಿಸಿದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಂಟ್ರೋಲ್ ರೂಮ್ಗೆ ಅದೊಂದು ಫೋನ್ ಕರೆ ಬಂದಿತ್ತು. ಸರ್, ಇಲ್ಲೊಬ್ನಿಗೆ ಅಪಘಾತ ಆಯ್ತು, ಬೇಗ ಬನ್ನಿ ಅಂತ ಹೇಳಿ. ಅದರಂತೆ ಪೊಲೀಸರು ಹೋಗಿ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿಸಿದ್ರು. ಆದ್ರೆ ಆಮೇಲೆ ಗೊತ್ತಾಗಿದ್ದು ಕೊಲೆಯ ಅಸಲಿ ಸತ್ಯ. ಹಿಂದೆ ಅಷ್ಟೇ BWSSB ಕಾವೇರಿ ನೀರಿನ ದರ ಏರಿಕೆ ಮಾಡಿತ್ತು. ಆದ್ರೆ ದರ ಏರಿಕೆ ಎಫೆಕ್ಟ್ ಈ ತಿಂಗಳುಗಳಿಂದ ಆಗ್ತಾ ಇರುವಂತೆ. ಏಪ್ರಿಲ್ ತಿಂಗಳ ಜಲಮಂಡಳಿ ಬಿಲ್ ನೋಡಿದ ಜನತೆಗೆ ಈಗ ಶಾಕ್ಗೆ ಒಳಗಾಗಿದ್ದಾರೆ. ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರ ಬಿಲ್ ಶಾಕ್. ವಾಣಿಜ್ಯ ಬಳಕೆದಾರರಿಗೆ BWSSB ಡಬಲ್ ಟ್ರಿಬಲ್ ದರ. ರಾಜ್ಯದ ಜನತೆಗೆ ದಿನಬಳಕೆಯ ವಸ್ತುಗಳು, ಸೇವೆಗಳ ದರಗಳು ಏರುತ್ತಲೇ ಇವೆ. ಇತ್ತ ಕಳೆದ ತಿಂಗಳ ಹಿಂದೆಯಷ್ಟೇ BWSSB ವಿವಿಧ ಸ್ಲ್ಯಾಬ್ ರೀತಿ ನೀರಿನ ಬಳಕೆ ಆಧಾರದ ಮೇಲೆ ದರ ಹೆಚ್ಚಳ ಮಾಡಿತ್ತು. ಆದ್ರೆ ಮಾರ್ಚ್ ತಿಂಗಳ ಬಿಲ್ ಕಟ್ಟಿ ಕೂಲ್ ಆಗಿದ್ದ ಸಿಟಿ ಜನ ಏಪ್ರಿಲ್ ತಿಂಗಳ ಡಬಲ್ ತ್ರಿಬಲ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ. ಹೌದು, ಮಾರ್ಚ್ ತಿಂಗಳ ಗೃಹ ಬಳಕೆಯ ವಾಟರ್ ಬಿಲ್ 206 ರೂಪಾಯಿ ಇದ್ರೆ ಅದೇ ಮನೆಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 2,258 ರೂಪಾಯಿ ಬಂದಿದೆ. ಇನ್ನು ವಾಣಿಜ್ಯ ಬಳಕೆಯ ಪಿಜಿಯ ಮಾರ್ಚ್ ತಿಂಗಳ ಬಿಲ್ 5,300 ರೂಪಾಯಿ ಇದ್ರೆ ಅದೇ ಪಿಜಿಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 19,514 ರೂಪಾಯಿ ಆಗಿದೆ. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಂದ ಈ ರೀತಿಯ ಡಬಲ್ ಬಿಲ್ ಹಾಕಲಾಗಿದೆ. ಕೇವಲ ಕಾವೇರಿ ನೀರು ಮಾತ್ರವಲ್ಲ, ಒಳಚರಂಡಿ, ಬೋರ್ವೆಲ್ ಸೇರಿ ಹಲವು ಬಿಲ್ ಸಿಟಿ ಜನರಿಗೆ ಹೊರೆಯಾಗಿದೆ. ಇತ್ತ ಹೋಟೆಲ್ ಮಾಲೀಕರಿಗೂ ಕಾವೇರಿ ದರ ಏರಿಕೆಯ ಬಿಸಿ ತಟ್ಟಿದೆ. ಹಲವೆಡೆ 30%